ಫೈನಲ್ ಆಗಿ ನಾನು ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡೋ ಟೈಮ್ ಬಂದೇ ಬಿಡ್ತು. ಹಾಯ್ ಎಲ್ರಿಗೂ ನಮಸ್ಕಾರ. ಫಸ್ಟ್ ಟೈಮ್ ನೋಡ್ತಿರೋರು ನನ್ನ ಪೇಜ್ನ ಫಾಲೋ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತಿನ ವ್ಲಾಗ್ನ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಶ್ ಅಪ್ ಆಗಿ ಪೂಜೆನೆಲ್ಲ ಮುಗಿಸಿ ನಾನು ಇವತ್ತು ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ದೆ. ಅದಕ್ಕೂ ಮೊದಲು ಫಸ್ಟ್ ಊಟ ಮಾಡೋಣ ಅಂತ ಅಡುಗೆ ಮನೆ ಕಡೆ ಬಂದೆ. ನಮ್ಮಮ್ಮ ಇವತ್ತು ನನ್ನ ಫೇವ್ರೇಟ್ ಒಣ ಮೀನಿನ ಚಟ್ನಿ ಮಾಡ್ತಾ ಇದ್ರು. ಇದನ್ನ ಒಣ ಮೀನು ಹುರಿದ್ಬಿಟ್ಟು ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿನೂ ಹುರಿದು ಜೊತೆಗೆ ಸೇರಿಸಿ ಸ್ವಲ್ಪ ಕುಟ್ಟಿ ಉಪ್ಪೆಲ್ಲ ಹಾಕಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಅನ್ನೋ ಜೊತೆಗೆ ಟೊಮೊಟೊ ಹಸಿಮೆಣಸಿನ್ಕಾಯಿ ಚಟ್ನಿ ಮತ್ತು ಈ ಥರ ಒಣ ಮೀನಿನ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಆಗಿ. ಊಟ ಎಲ್ಲ ಮುಗಿಸಿ ನಾನು ಆಚೆ ಕಡೆ ಒಂದು ರೌಂಡ್ ಬಂದೆ. ಮಳೆ ಎಲ್ಲ ಬಂದೋಗಿತ್ತು, ನೋಡೋಣ ಅಂತೇಳಿ. ನೈಟೆಲ್ಲ 2 ನಾಯಿ ಮರಿಗಳು ತುಂಬ ಬೊಗಳೋ ಸೌಂಡ್ ಕೇಳಿಸ್ತಾ ಇತ್ತು. ಎಲ್ಲಿ ಅಂತೇಳಿ ಆಚೆ ಬಂದು ನೋಡ್ತಾ ಇದ್ರೆ ಈ ನಾಯಿಗಳೇ ರಾತ್ರಿ ಎಲ್ಲ ಬೊಗಳ್ತಿದ್ದು ಅಂತ ಅವಾಗ ಗೊತ್ತಾಯ್ತು. ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾವೆ ನಾಯಿ ಮರಿ. ಆಚೆ ಒಂದು ರೌಂಡ್ ಸುತ್ತಾಡ್ಕೊಂಡು ಮತ್ತೆ ಒಳಗಡೆ ಬಂದೆ. ಹೊಟ್ಟೆ ಹಸಿವಾಗ್ತಾ ಇತ್ತು. ನಮ್ಮ ಅಮ್ಮಂಗೆ ಹೇಳಿ ಮತ್ತೆ ಒಂದು ಮೊಟ್ಟೆ ದೋಸೆ ಮಾಡ್ಕೊಂಡು ತಿಂದೆ. ದೋಸೆ ತಿಂದ್ಮೇಲಾದ್ರೂ ಇವತ್ತಿನ ಕೆಲಸನ ಸ್ಟಾರ್ಟ್ ಮಾಡೋಣ ಅಂತೇಳಿ ಮತ್ತೆ ರೂಮಿಗೆ ಬಂದೆ. ಬೆಳಗ್ಗೆ ಎಲ್ಲ ರೂಮಲ್ಲಿ ಹರಡಿಟ್ಟೋಗಿದ್ದೆ ಅಲ್ವಾ ಬಟ್ಟೆಗಳು, ಅವನ್ನೆಲ್ಲ ಒಂದು ಬ್ಯಾಗ್ಗೆ ನೀಟಾಗಿ ಜೋಡಿಸೋಣ ಅಂತೇಳಿ ಮತ್ತೆ ನಾನು ರೂಮಿಗೆ ಬಂದೆ. ನಾನು ಆಲ್ರೆಡಿ ಬೇಬಿಗೆ ಬೇಕಾದ ಕೆಲವೊಂದು ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿರೋ ವಿಡಿಯೋಸ್ನ ಶೇರ್ ಮಾಡಿದ್ದೀನಿ. ಯಾರು ಇನ್ನೂ ಆ ವಿಡಿಯೋಸ್ನ ನೋಡಿಲ್ಲ ಹೋಗಿ ನೋಡಿ. ಅದೇ ರೀತಿ ಯಾರಿಗೆಲ್ಲ ಯಾವ್ಯಾವ ಪ್ರಾಡಕ್ಟ್ ಬೇಕಾಗುತ್ತೆ ತಪ್ಪದೆ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ ಲಿಂಕ್ ಅಂತ ಹೇಳಿ. ಲಿಂಕ್ ಆಟೋಮೆಟಿಕ್ ಆಗಿ ನಿಮಗೆ DM ಆಗುತ್ತೆ, ನೀವು ಕೂಡ ಪರ್ಚೇಸ್ ಮಾಡ್ಬೋದು. ನಾನು ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ನು ಕೂಡ ಮೀಶೋಯಿಂದನೇ ಪರ್ಚೇಸ್ ಮಾಡಿದ್ದು, ಲೋ ಬಜೆಟಲ್ಲೇ. ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ನೋಡ್ತಾ ಇರ್ಬೋದು ನಾನು ಏನೆಲ್ಲ ಪರ್ಚೇಸ್ ಮಾಡಿದ್ದೆ ಅಂತೇಳಿ. ಮೇಯ್ನಾಗಿ ಆ ಫೈಲ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಡೇಟ್ ಹತ್ರ ಬರ್ತಿದ್ದಾಗೆ ಫಸ್ಟ್ ಫೈಲ್ನೆಲ್ಲ ಎತ್ತಿಟ್ಕೊಂಬಿಡಿ. ನಾನು ಕೂಡ ಅದೇ ರೀತಿ ಹಾಸ್ಪಿಟಲ್ ಫೈಲ್ ಆಗಿರ್ಬೋದು, ಕೆಲವೊಂದು ಪ್ರಾಡಕ್ಟ್ ಆಗಿರ್ಬೋದು, ನಂಗೆ ಬೇಕಾಗಿದ್ದು, ಪಾಪಕ್ಕೆ ಬೇಕಾಗಿದ್ದು, ಬೇಸಿಕ್ ನೀಡ್ಸ್ನೆಲ್ಲದನ್ನೂ ಕೂಡ ಡೇಟ್ ಅರ್ಥ ಬರ್ತಾ ಇರೋದ್ರಿಂದ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಡೋಣ ಅಂತೇಳಿ ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನಾನು ಈ ಎಲ್ಲ ಪ್ರಾಡಕ್ಟ್ಸ್ನು ಕೂಡ ಮೀಶೋ ಎಲ್ಲ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಬ್ಯಾಗ್ ಕೂಡ ನಾನು ಮೀಶೋಯಿಂದನೇ ಪರ್ಚೇಸ್ ಮಾಡಿದ್ದು. ಈ ರೀತಿಯಾಗಿ 2 ಬ್ಯಾಗ್ ಮಾಡ್ಕೊಂಡಿದ್ದೆ ನಾನು. ನನಗೆ ಸಪ್ರೇಟ್ ಪಾಪು ಬಟ್ಟೆಗಳನ್ನೆಲ್ಲ ಒಂದು ಕಡೆ ಸಪ್ರೇಟಾಗಿ ಮಾಡ್ಕೊಂಡಿದ್ದೆ. ಸೊ ಈ ಬ್ಯಾಗ್ ನೋಡ್ತಾ ಇದ್ದೀರಲ್ಲ, ಇದೇ ಬ್ಯಾಗ್. ಯಾರಿಗಾದ್ರೂ ಬೇಕಂತ ಹೇಳಿದ್ರೆ ಬ್ಯಾಗ್ ಅಂತೇಳಿ ಕಮೆಂಟ್ ಮಾಡಿ. ಬ್ಯಾಗ್ದು ಕೂಡ ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್ ಮಾಡಿ. ಅದೇ ರೀತಿ ನೆಕ್ಸ್ಟ್ ಬೇಬಿ ಪ್ರಾಡಕ್ಟ್ಸ್ಗಳಿಗೋಸ್ಕರ ನನ್ನ ಒಂದು ಪೇಜ್ನ ಫಾಲೋ ಮಾಡಿ. ನ್ಯೂ ಮಾಮ್ಸ್ ಯಾರೆಲ್ಲ ಇರ್ತಾರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.